ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ನೀವು ನೋಡ್ತಿದ್ರ ಜೈ ಮೋಟಿವೇಶನ್ ಸ್ಪೀಕರ್ ಯೂಟ್ಯೂಬ್ ಚಾನಲ್. ಇವತ್ತಿನ ಕಂಟೆಂಟ್ ಏನು ಅಂತ ನೋಡೋಣ. ಏನು ಅಂತ ಹೇಳಿದ್ರೆ, ಸಂಬಂಧ ಎಲ್ಲೋ ಒಂದ್ ಕಡೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಹಾಳಾಗಿ ಹೋಗಿರುತ್ತೆ. ಎಲ್ಲೋ ಒಂದ್ ಕಡೆ ದಿನ ಕಿತ್ತಾಟ ಜಗಳಗಳು ನಡೀತಾ ಇರುತ್ತೆ. ಸೊ ಈ ಸಂಬಂಧ ಮೊದಲು ಹೇಗಿದ್ರಲ್ಲ ಹಾಗೆ ಸರಿ ಹೋಗ್ಬೇಕು ಅಂತ ಹೇಳಿದ್ರೆ, ಇಲ್ಲಿ ನಿಮ್ಗೆ 5 ಟಿಪ್ಸ್ ನ ಶೇರ್ ಮಾಡ್ತೀನಿ. ಸೊ ಈ ಟ್ರಿಕ್ಸ್ ನ ಯೂಸ್ ಮಾಡಿ ಡೆಫಿನೆಟ್ಲಿ ಮೊದಲಿನ ಹಾಗೆ 100% ಆಗತ್ತೆ. ಬಟ್ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ. ಅದಕ್ಕಿಂತ ಮುಂಚೆ ಆ ಟಿಪ್ಸ್ ನ ನೋಡೋಕ್ಕಿಂತ ಮುಂಚೆ ಫಸ್ಟ್ ಟೈಮ್ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಅಂಡ್ ಕೌನ್ಸಿಲಿಂಗ್ ಬೇಕು ರಿಲೇಶನ್ಶಿಪ್ ಮೇಲೆ ಅಂತ ಹೇಳಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಬಹುದು. ಕೊನೆ ತನಕ ನೋಡಿದ್ರೆ ಒಂದು ಕ್ಲಾರಿಟಿ ಡೆಫಿನೆಟ್ಲಿ ಸಿಗತ್ತೆ. ಓಕೆನಾ? ಫಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಯಾವ್ದಕ್ಕೂ ವಾದ ಮಾಡಕ್ಕೆ ಹೋಗ್ಬೇಡಿ. ನೋಡಿ, ನಾನು ಅದೇ ಹೇಳ್ತೀನಿ. ಏನಾದ್ರೂ ಈಗ ನಿಮ್ಗೆ ಅವ್ರ ಕಡೆಯಿಂದ ರಾಂಗ್ ಆನ್ಸರ್ ಬರಕ್ ಶುರು ಆಯ್ತು ಅಂತ ಹೇಳಿದ್ರೆ ಅಲ್ಲಿಗೆ ನೀವು ಮೌನವಾಗಿರೋ ತುಂಬಾ ಉತ್ತಮ. ಏನಕ್ಕೆ ಅಂತ ಹೇಳಿದ್ರೆ, ಕೋಪದಲ್ಲಿ ಏನೋ ಒಂದು ರಿಯಾಕ್ಟ್ ಮಾಡಿದಾಗ ಮತ್ತೆ ಜಗಳ ಆಗೋ ಸಾಧ್ಯತೆಗಳು ತುಂಬಾ ಇರುತ್ತೆ. ನಮ್ಗೆ ಗೊತ್ತಾಗಲ್ಲ. ಈಗೆಲ್ಲೋ ಒಂದ್ ಕಡೆ ಅವರು ನಿಮ್ಗೇನೋ ಅಂತಿರ್ಬೇಕಾದ್ರೆ, ಬೈತಿರ್ಬೇಕಾದ್ರೆ ನೀವು ಆ ಪ್ಲೇಸ್ ಇಂದ ಹೊರಗಡೆ ಹೋಗೋಕೆ ಟ್ರೈ ಮಾಡಿ. ಇಲ್ಲ ಅಂತ ಹೇಳಿದ್ರೆ ಆ ಕೋಪದಲ್ಲಿ ಅವ್ರೇನೋ ಅಂತಾರೆ, ಆ ಮಾತಿಗೆ ನೀವೇನೇನೋ ರಿಯಾಕ್ಟ್ ಮಾಡ್ತೀರಿ, ಮತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಮತ್ತೆ ಜಗಳ ಆಗುವಂತ ಸುಮಾರು ಸಾಧ್ಯತೆಗಳು ಇರುತ್ತೆ. ಸೊ ಆ ಒಂದು ಕಾರಣಕ್ಕೆ ನೀವು ಮ್ಯಾಕ್ಸಿಮಮ್ ಏನ್ ಮಾಡಬೇಕು ಅಂದ್ರೆ ವಾದ ಮಾಡೋದನ್ನ ಸ್ಟಾಪ್ ಮಾಡಿ. ಅವ್ರು ಯಾವಾಗ ಕೂಲ್ ಆಗ್ತಾರೆ ಅವಾಗ ಬೇಕಾದ್ರೆ ಅರ್ಥ ಮಾಡ್ಸಕ್ ಟ್ರೈ ಮಾಡಿ. ಆದ್ರೆ ವಾದ ಮಾತ್ರ ಯಾವುದೇ ಕಾರಣಕ್ಕೆ ಮಾಡಬೇಡಿ. ಅದು ಹೆಣ್ಣಾಗಿರ್ಬೋದು ಅಥವಾ ಗಂಡಾಗಿರ್ಬೋದು. ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ಹುಡುಗ ಅಥವಾ ನಿಮ್ಮ ಹುಡುಗಿ, ನಿಮ್ಮ ವೈಫ್ ಮಾತು ಕೇಳದೆ ಇದ್ದಾಗ ನೀವಲ್ಲಿ ವಾದ ಮಾಡೋದಕ್ಕಿಂತ ಮೌನವಾಗಿ ನೆಕ್ಸ್ಟ್ ಅದನ್ನ ಅರ್ಥ ಮಾಡ್ಸೋಕ್ ಟ್ರೈ ಮಾಡಿ. ಸೆಕೆಂಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ, ನಗ್ನಗ್ತಾ ಇರೋಕೆ ಪ್ರಯತ್ನ ಮಾಡಿ. ಎಷ್ಟು ಸಾಧ್ಯ ಇದೆಯೋ ಅಷ್ಟು ನಗ್ನಗ್ತಾ ಇರಿ. ಅದ್ರೊಟ್ಟಿಗೆ ಏನಂದ್ರೆ ಟ್ಯಾಂಡ್ ಕೊಡುವಂತ ಮಾತುಗಳನ್ನ ಆಡಕ್ ಹೋಗ್ಬೇಡಿ. ನಿಮ್ ಕಡೆಯಿಂದಾನೇ ಸ್ಟಾಪ್ ಆಗ್ಲಿ, ಅವ್ರು ಕೊಟ್ಕೊಳ್ಳಿ, ತೊಂದರೆ ಇಲ್ಲ. ನಿಮ್ ಕಡೆಯಿಂದ ಈಗ ನೀವು ಸರಿಪಡ್ಸಕ್ಕಂತ ಹೊರಟಿದ್ದೀರ ಅಂದ್ಮೇಲೆ ನೀವು ಫಸ್ಟ್ ಈ ಟಾಂಟ್ ಕೊಡೋದು ಅಥವಾ ಎಲ್ಲೋ ಒಂದ್ ಕಡೆ ಅವರಿಗೆ ಕೋಪ ರೈಸ್ ಆಗುವಂತ ಪ್ರಶ್ನೆಗಳನ್ನ ಕೇಳೋದು ಅದು ಬೇಡ. ನಗ್ನಗ್ತಾನೆ ಕೂಲ್ ಆಗಿ ಇರೋಕೆ ಟ್ರೈ ಮಾಡಿ. ಇದು ವೆರಿ ಇಂಪಾರ್ಟೆಂಟ್ ಆಗತ್ತೆ. ಏನಾಗತ್ತೆ, ಅವ್ರಿಗೆ ಅನ್ಸ್ಬೇಕು ಆಕ್ಚುಲಿ ನೀವು ಹೆಂಗ್ ಹೋಗ್ತೀರಲ್ಲ ಹಂಗೆ ಬರುತ್ತೆ. ಆಕ್ಚುಲಿ ಅವ್ರ ಏನಾದ್ರು ರಾಂಗ್ ಅಲ್ಲಿ ಬಂದ್ರೆ ನೀವು ಅದನ್ನ ಹೆಂಗಾರು ಮಾಡಿ ಡೈವರ್ಟ್ ಮಾಡಿ ಬಿಟ್ರೆ, ಈಗ ಸಪೋಸ್ ಡೈವರ್ಟ್ ಮಾಡಿಲ್ಲ, ನಗ್ನಗ್ತ ಹ್ಯಾಂಡ್ಲ್ ಮಾಡಿಲ್ಲ ಅಂತ ಹೇಳಿದ್ರೆ ಏನಾಗತ್ತೆ? ಆಸ್ ಇಟ್ ಇಸ್ ಅದೇ ಆಗತ್ತೆ. ಇದು ಹೆಂಗೋ ಅದಾಗ್ಬೇಕಾಗಿತ್ತು, ಆಗತ್ತೆ. ಬಟ್ ಇದು ಪ್ರಯತ್ನ ಪಟ್ರೆ ಅಟ್ಲೀಸ್ಟ್ ಅಷ್ಟಾಗೋದು ಒಂದಿಷ್ಟರ ಆಗತ್ತೆ ಅಂಡ್ ಕಡಿಮೆ ಆಗ್ಲಿಕ್ಕೆ ಸಾಧ್ಯ ಆಗತ್ತೆ. ಸೊ ಅವ್ನ ಕಾರಣ ಕೇಳ್ತಾ ಇದ್ದೀನಿ, ನಗ್ನಗ್ತಾ ಇರೋಕೆ ಅಂಡ್ ಟಾಂಟ್ ಕೊಡದೆ ಇರೋಕೆ ಟ್ರೈ ಮಾಡಿ. ನೀವು ನಿಮ್ ಕಡೆಯಿಂದ ನೀವು ಕೊಡ್ತಾ ಇಲ್ಲ ಅಂದ್ರೂ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ನಗ್ನಗ್ತಾ ಇರೋಕೆ ಟ್ರೈ ಮಾಡಿ. ಓಕೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಅವರಿಗೆ ಫ್ರೀ ಆಗಿ ಬಿಟ್ಟುಬಿಡಿ. ಎಲ್ಲೋ ಒಂದ್ ಕಡೆ ಒಳ್ಳೇದನ್ನ ಹೇಳ್ತೀರಿ, ಆ ಒಳ್ಳೇದ್ ಅವ್ರಿಗೆ ಕಿರಿಕಿರಿ ಅನ್ನಿಸ್ತಾ ಇರತ್ತೆ, ಆ ಒಳ್ಳೇದ್ ಅವ್ರಿಗೆ ಕೆಟ್ಟದ್ ಅನ್ನಿಸ್ತಾ ಇರುತ್ತೆ, ಆ ಒಳ್ಳೇದ್ ಅವ್ರಿಗೆ ಸಹಿಸ್ಕೊಳಕ್ ಆಗ್ತಿರಲ್ಲ. ಒಳ್ಳೇದೇ ಕಿರಿಕಿರಿ ಅನ್ನಿಸ್ತಾ ಇದೆ ಅಂತ ಹೇಳಿದ್ರೆ ಒಳ್ಳೇದ್ ಹೇಳದ್ ಬೇಡ, ಯಾಕೆ ಜಗಳ ಮಾಡ್ಕೊಳ್ಳೋಣ. ಕೆಟ್ಟದ್ ಮಾಡಿ ಕೆಟ್ಟದ್ ಅನುಭವಿಸಿದ ಮೇಲೆ ಗೊತ್ತಾಗತ್ತೆ, ಎಸ್ ನಮ್ಮವ್ರು ಹೇಳ್ತಾ ಇದ್ದಿದ್ ಕರೆಕ್ಟ್, ಅದ್ ಅನ್ಸೋ ತನಕನೂ ಕೂಡ ಸುಮ್ಮನೆ ಆಗ್ಬಿಡೋಣ. ಫ್ರೀಯಾಗಿ ಅವ್ರ ಪಾಡಿಗೆ ಬಿಟ್ಟುಬಿಡಿ. ಅದು ಅನುಭವಕ್ಕೆ ಬಂದ್ಮೇಲೆ ಎಲ್ಲಿ ತನಕ ನೋಡಿ, ಈಗ ನೀವು ಹೇಳ್ತೀರಿ ಎಲ್ಲೋ ಒಂದ್ ಕಡೆ ಹಿಂಗ್ ನಡಿಬೇಡಿ, ನೆಟ್ಟಗ್ ನಡೀರಿ, ಬಿದ್ಬಿಡ್ತೀರಾ ಅಂತೇಳಿ. ನಿನಗೇನ್ ಗೊತ್ತು ನಾನ್ ಕರೆಕ್ಟ್ ಆಗಿ ನಡೀತಾ ಇದ್ದೀನಿ ಅಂತ ಹೇಳೋರಿಗೆ ಏನ್ ಮಾಡಕ್ಕಾಗತ್ತೆ? ಯಾವಾಗ ಹಂಗ್ ನಡಿಬೇಕಾದ್ರೆ ಬೀಳ್ತಾರಲ್ಲ ಆವಾಗ ಗೊತ್ತಾಗತ್ತೆ, ಓ ಇವ್ರು ಹೇಳ್ತಾ ಇದ್ದಿದ್ ಕರೆಕ್ಟ್. ಆ ಕರೆಕ್ಟ್ ಅಂತ ಅನುಭವಕ್ಕೆ ಬರ್ಬೇಕದು. ಅಲ್ಲಿ ತನಕ ನೀವೇನ್ ಮಾಡಿ, ಅವ್ರ ಪಾಡಿಗೆ ಅವ್ರನ್ನ ಫ್ರೀಯಾಗಿ ಬಿಟ್ಬಿಡಿ. ಕ್ವಶನ್ ಜಾಸ್ತಿ ಮಾಡಕ್ ಹೋಗ್ಬೇಡಿ. ಒಳ್ಳೇದನ್ನ ಹೇಳಕ್ ಹೋಗಿ ಕಿರಿಕಿರಿ ಅಂತ ಅನ್ಸ್ಕೊಂಡ್ಬಿಡ್ಬೇಡಿ. ಅವ್ರಿಗೆ ಅನುಭವಕ್ಕೆ ಬಂದ್ಮೇಲೆ ತಿದ್ಕೊಂಡ್ರೆ ಓಕೆ, ತಿದ್ದಿಲ್ವಾ ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಡಿ. ನಿಮಗೆ ಎಷ್ಟಕ್ಕೆ ಬೇಕೋ ಹೆಂಗಿರ್ಬೇಕು ಅಷ್ಟೇ ಇರಿ. ಯಾಕೆ ಏನು ಅಂತಾರೆ, ಇರ್ಲಾರ್ದೆ ಇರೋ ಬಿಟ್ಕೊಂಡು ನಾವು ನಮ್ಮ ಮಾನಸಿಕ ಆರೋಗ್ಯನ ಹಾಳು ಮಾಡ್ಕೋಬೇಕು, ರೈಟ್? ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ, ಎಕ್ಸ್ಪೆಕ್ಟ್ ಏನು ಮಾಡಕ್ ಹೋಗ್ಬೇಡಿ. ತುಂಬಾ ಮುಖ್ಯ ಇರತ್ತೆ. ಎಷ್ಟೋ ಜನ ಏನಂದ್ರೆ ಎಕ್ಸ್ಪೆಕ್ಟ್ ಮಾಡ್ಬಿಡ್ತಾರೆ. ಮಾಡ್ಬಾರ್ದು ಅಂತಲ್ಲ, ಮಾಡ್ಬೇಕು. ಆದ್ರೆ ಅತಿಯಾಗಿ ಎಕ್ಸ್ಪೆಕ್ಟ್ ಮಾಡೋದು ಬೇಡ. ಅಂಡ್ ಅವ್ರೇನು ಅಂತ ತಿಳ್ಕೊಂಡ್ಮೇಲೆ, ಅವ್ರ ಯೋಗ್ಯತೆಗಳು ಏನು ಅಂತ ಗೊತ್ತಾದ್ಮೇಲೆ ಅವರಿಂದ ಏನು ಎಕ್ಸ್ಪೆಕ್ಟ್ ಮಾಡಬಾರ್ದು. ಅವ್ರ ನೇಚರ್ ಗೊತ್ತಾಗತ್ತೆ ನಮ್ಗೆ, ಗುಣಗಳೇನು ಅಂತ. ಈಗ ನಿಮ್ಗೆ ಕಾಳಜಿನೇ ಮಾಡದೇ ಇರೋ ಹತ್ರ ನೀವು ನನ್ ಕಾಳಜಿ ಮಾಡ್ಲಿ ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗತ್ತೆ. ನಿಮಗೆ ಏನೂ ತಂದು ಕೊಡಲ್ಲ ಅನ್ನೋ ವ್ಯಕ್ತಿ ಹತ್ರ ತಂದು ಕೊಡ್ಲಿ ಅಂತ ಹೇಳೋದು ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗತ್ತೆ. ಸೊ ಅವ್ರನ್ನ ನೋಡಿದ್ಮೇಲೆ ಅವ್ರೊಟ್ಟಿಗೆ ನಾನ್ ಹೆಂಗಿರ್ಬೇಕು ಅದನ್ನ ನೀವು ಬುದ್ಧಿವಂತಿಕೆಯಿಂದ ಕಲಿಬೇಕಾಗತ್ತೆ. ಈಗ ಒಬ್ಬ ಕಣ್ಣಿಲ್ದೇ ಇರೋನ್ ಹತ್ರ ಕರೆಕ್ಟ್ ನನ್ ಕರ್ಕೊಂಡು ಹೋಗು ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋ ತಪ್ಪಾಗತ್ತ? ಕಣ್ಣಿರಲ್ಲ, ನಾನಿನ್ನ ಕೈ ಹಿಡ್ಕೊಬರ್ತೀನಿ ಕರ್ಕೊಂಡು ಹೋಗು ಅಂತ ಹೇಳಿದ್ರೆ ಹೆಂಗ್ ಸರಿ ಹೋಗುತ್ತೆ? ಇಲ್ಲ. ನಾ ಹೇಳ್ತೀನಿ, ನಾವು ನೋಡಿದ್ಮೇಲೂ ಎಕ್ಸ್ಪೆಕ್ಟ್ ಮಾಡೋ ತಪ್ಪಾಗತ್ತೆ. ನನ್ನ ಪ್ರಕಾರ ಎಕ್ಸ್ಪೆಕ್ಟ್ ಮಾಡಕ್ ಹೋಗ್ಬೇಡಿ. 4ನೇ ಟಿಪ್ಸ್. ನೆಕ್ಸ್ಟ್ ಏನಂದ್ರೆ, ನಿಮಗೆ ಇಷ್ಟ ಇಲ್ಲ ಅಂದ್ರೂ ಮೂವ್ ಆನ್ ಆಗಿ. ಏನು, ಈಗ ನಿಮ್ಗೆ ಇಷ್ಟ ಇರಲ್ಲ ಕೆಲವೊಂದು ವಿಚಾರಗಳಲ್ಲಿ, ಸೊ ಬಟ್ ಸ್ಟಿಲ್ ಆ ಸಿಚುವೇಶನ್ಗೋಸ್ಕರನಾದ್ರೂ ಮೂವ್ ಆನ್ ಆಗಿ. ಎಲ್ಲಾನು ಕಾಲಾನೇ ಹೀಲ್ ಮಾಡ್ತಾ ಹೋಗುತ್ತೆ, ಕಾಲಾನೇ ಸರಿ ಮಾಡಿಸ್ತಾ ಹೋಗುತ್ತೆ. ವಿ ಹ್ಯಾವ್ ಟು ವೇಟ್. ಓಕೆ, ಅದಕ್ಕೆ ಹೇಳ್ತಾ ಇದ್ದೀನಿ, ನಿಮ್ಮ ಸ್ನೇಹ ಸಂಬಂಧ, ನಿಮ್ಮ
ಗಂಡ ಹೆಂಡತಿ ಸಂಬಂಧ, ಲವ್ ಸಂಬಂಧ, ಫ್ರೆಂಡ್ಶಿಪ್, ಅಣ್ಣ ತಂಗಿ ಬಾಂಡಿಂಗ್, ಯಾವುದೇ ವಾಟ್ ಎವರ್ ಇಟ್ ಈಸ್, ಅದಕ್ಕೆ ಕಾಲ ಕೆಲವೊಂದು ಉತ್ತರ ಕೊಡ್ತಾ ಹೋಗುತ್ತೆ. ಅಲ್ಲಿ ತನಕ ವೇಟ್ ಅಲ್ಲೂ ಪೇಷನ್ಸ್ ಇಂದ ಇರಬೇಕಾಗತ್ತೆ. ಓಕೆನಾ ಸ್ನೇಹಿತರೆ, ಈ ಇಷ್ಟು ಟ್ರಿಕ್ಸ್ ನ ಯೂಸ್ ಮಾಡ್ತಾ ಬನ್ನಿ, ಡೆಫಿನೆಟ್ಲಿ ಎಲ್ಲೋ ಒಂದ್ ಕಡೆ ಸರಿ. ಬಟ್ ಹಂಗಂತೇಳಿ ಇವತ್ತಿಗೆ ವಿಡಿಯೋ ನೋಡಿದ್ರಿ ನಾಳೆನೇ ಸರಿ ಹೋಗುತ್ತೆ. ಇಟ್ ಟೇಕ್ ಮೇ ಬಿ 6 months ಆರ್ 1 year ಅಥವಾ 3 months ಒಳಗಡೆ ಸರಿ ಹೋಗ್ಬೋದು, 1 month ಒಳಗಡೆ ಸರಿ, ಡಿಪೆಂಡಿಂಗ್ ಅಪಾನ್ ವ್ಯಕ್ತಿ ಮೇಲೆ ಹೋಗುತ್ತೆ, ಸಿಚುವೇಶನ್ ಮೇಲೂ ಹೋಗುತ್ತೆ. ಜಸ್ಟ್ ವೇಟ್ ಮಾಡಿ, ಬಟ್ ಈ ಟ್ರಿಕ್ಸ್ ನ ಯೂಸ್ ಮಾಡಿ. ಓಕೆ ಸ್ನೇಹಿತರೆ, ವಿಡಿಯೋ ನೋಡಿದ್ರೆ ಏನ್ ಅನಿಸ್ತು ಕಮೆಂಟ್ ಸೆಕ್ಷನ್ ಹೋಗಿ ಫಟಾಫಟ್ ಅಂತ ಹೇಳಿ ಕಮೆಂಟ್ ಮಾಡಿ. ಅಂಡ್ ಹೈಪ್ ಅಂತ ಪಕ್ಕದಲ್ಲಿ ಪಾಯಿಂಟ್ ಬರುತ್ತೆ ಕಮೆಂಟ್ ಸೆಕ್ಷನ್ ಪಕ್ಕದಲ್ಲೇನೆ. ಸಾಧ್ಯ ಇಷ್ಟ ಆದ್ರೆ ಪಾಯಿಂಟ್ ಗಳನ್ನ ಕೊಡಿ ಅಂಡ್ ಲೈಕ್ ಮಾಡಿ. ಕೌನ್ಸಿಲಿಂಗ್ ಬೇಕಂದ್ರೆ ಸ್ಕ್ರೀನ್ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ಅಂಡ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಮತ್ತೊಂದು ಟಾಪಿಕ್ ಅಲ್ಲಿ ಸಿಗ್ತೀನಿ. ನಮಸ್ತೆ.